ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಎಲ್ಲರದು ಕೂಡ ತಿಂಡಿ ಆಯಿತು. ನನಗೆ ಸ್ವಲ್ಪ ಇವತ್ತು ಸ್ಮೂದಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ಆಪಲ್ ಸ್ಮೂದಿನ ಮಾಡ್ಕೊತಾ ಇದ್ದೀನಿ. ಒಂದು ಆಪಲ್ ತೊಗೊಂಡಿದ್ದೀನಿ. ಹಾಗೆ ನೆನೆಸಿಟ್ಟಂಥ ಬಾದಾಮಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಹಾಗೆ ಒಣ ಖರ್ಜೂರ ತೊಗೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಪಂಪ್ಕಿನ್ ಸೀಡ್ಸ್, ಹಾಗೆಯೇ ಅಗಸೆ ಬೀಜ 1 ಸ್ಪೂನ್, ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೊತೀನಿ ಅದನ್ನು. ಹಾಗೆಯೇ ಇದೊಂದು ಫುಲ್ ಲೋಟ ಸ್ಮೂದಿನ ಕುಡಿದ್ರೆ ಹೊಟ್ಟೆ ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಚಿಯಾ ಸೀಡ್ಸ್ನು ಕೂಡ ನಾನು ಓವರ್ ನೈಟ್ ನೆನೆಸಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ 1-2 ಸ್ಪೂನು. ನೋಡ್ಬೋದು ಸ್ಮೂದಿ ಆಪಲ್ ಸ್ಮೂದಿ ರೆಡಿ ಆಯಿತು. ಹಾಗೆಯೇ ಮೇಲ್ಗಡೆ ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವೀಟ್ಗೆ ಅಂದ್ಬಿಟ್ಟು ಜೇನುತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ಆಪಲಲ್ಲೇ ಸ್ವೀಟ್ನೆಸ್ ಇರುತ್ತೆ, ಆದ್ರೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಸ್ಮೂದಿ ರೆಡಿ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಈ ರೀತಿಯಾದ ಸ್ಮೂದಿನ ಮಾಡ್ಕೊಂಡು ಕುಡಿಯೋದ್ರಿಂದ ಡಯಟ್ ಮಾಡೋರ್ಗಾಗಿರ್ಬೋದು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈ ಥರ ಸ್ಮೂದಿನ ಮಾಡ್ಕೊಂಡು ಕುಡಿಯೋದ್ರಿಂದ ಡಯಟ್ ಮಾಡೋರ್ಗಂತೂ ತುಂಬಾ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸ್ಮೂದಿ ಮಾಡ್ಕೊಳ್ಳೋದ್ರಿಂದ ಹಲವಾರು ಹಣ್ಣಿನಿಂದಲೂ ಕೂಡ ಮಾಡ್ಬೋದು, ಆಪಲಿಂದ ಅಂತಲೇ ಅಲ್ಲ, ಎಲ್ಲ ಹಣ್ಣಿಂದಲೂ ಕೂಡ ರೆಡಿ ಮಾಡ್ಕೋಬೋದು. ಹಾಗೆ ನಾನು ಇವತ್ತು ಆಪಲ್ ಸ್ಮೂದಿನ ಮಾಡ್ಕೊಂಡಿದ್ದೆ. ಹಾಗೆಯೇ ನನ್ನ ಬೆಳಗಿನ ರೋಟೀನ್ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ನಾನು ಇವತ್ತು ಒಂದು 2-3 ಬ್ಲೌಸು ಬಂದಿತ್ತು ನನಗೆ ಸ್ಟಿಚ್ ಮಾಡೋಕ್ಕೆ ಅಂದ್ಬಿಟ್ಟು ಇವತ್ತು ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಂದು ಹೊಲಿಗೆ ಮಿಷಿನು ಕೂಡ ರಿಪೇರಿಗೆ ಬಂದಿತ್ತು, ಅದನ್ನು ಕೂಡ ರಿಪೇರಿ ಮಾಡಿಸ್ಕೊಂಡ್ಬಂದಿದ್ದೆ. ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ಮುಂದೆ ನಿಮಗೆ ತೋರಿಸ್ತಾ. ಹಾಗೆಯೇ ಇದಕ್ಕೆ ಬ್ಯಾಕ್ ಡಿಸೈನ್ ಆಗಿ ನಾನು ವಿ ಶೇಪ್ನ ಇಡ್ತಾ ಇದ್ದೀನಿ. ಅವರು ವಿ ಶೇಪ್ ಬೇಕು ಅಂತ ಹೇಳಿದರು, ಅದರಿಂದ ಅಂದ್ಬಿಟ್ಟು ವಿ ಶೇಪ ಇಡ್ತಾ ಇದ್ದೀನಿ. ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಮಾರ್ಕ್ ಮಾಡ್ಕೊತಾ ಇರೋದು ಅಷ್ಟು ಮಾರ್ಕೆಲ್ಲ ನಿಮಗೆ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಅಳತೆ ಬ್ಲೌಸಲ್ಲಿ ಅಳತೆನ ತಗೊಂಡು ನಾನು ಕಟಿಂಗ್ನ ಮಾಡ್ಕೊತಾ ಇದ್ದೀನಿ, ಅಳತೆ ಮಾರ್ಕೆಲ್ಲ ಮಾಡಿಕೊಂಡು. ಹಾಗೆಯೇ ಬ್ಲೌಸ್ನ ಯಾವ ರೀತಿ ಲಾಸ್ಟ್ ಫೈನಲಲ್ಲಿ ಯಾವ ರೀತಿ ಕಟಿಂಗ್ನ ಮಾಡಿಕೊಂಡೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಂತ. Heartbreak, we grew apart, I made a mistake, but I'll try to make it up to you, my darling. Ooh, I wanna be a real one day. Heaven leaves me up from under. Wishing I could be somehow stronger now, so I can fight away all the pain inside me. Never be afraid of the fate that finds me. Wish that I could be stronger, so I can be a real come and show it. Tell me what you feel in your heart and your soul. There's nothing I would take for granted. With me we'll make it through. Takes 2 hearts to fix heartbreak. We grew apart, I made a mistake, but I'll try to make it up to you, my darling. Ooh, I wanna be a real one day. Heaven leaves me up from under. Wishing I could be somehow stronger now, so I can fight away all the pain inside me. Never be afraid of the fate that finds me. Wish that I could be stronger, so I can be a real one day.
ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ. 2 ಬ್ಲೌಸ್ನ ನಾನು ಕಟ್ ಮಾಡಿದೆ. ಒಂದು ಮಾಮೂಲಿ ಲೈನಿಂಗ್ ಬ್ಲೌಸು ರೌಂಡ್ ಶೇಪ್ನ ಇಟ್ಟು ಒಂದು ಕಟ್ ಮಾಡಿಕೊಂಡೆ, ಅವ್ರು ಕೊಟ್ಟಿದ್ದು ಅದೇ ಥರ. ಹಾಗೆಯೇ ಇನ್ನೊಂದು ವಿ ಶೇಪ್ದು ನೋಡಿದ್ರಲ್ಲ, ಬ್ಯಾಕ್ ಮಾತ್ರ ನಾನು ಬ್ಯಾಕ್ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು ಅಂದ್ಬಿಟ್ಟು ನಿಮ್ಮ ಕೂಟ ಶೇರ್ ಮಾಡಿಕೊಂಡೆ. ಹಾಗೆಯೇ ನಾನು ಫ್ರಂಟ್ ಯಾವ ರೀತಿ ಕಟ್ ಮಾಡಿಕೊಂಡೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ಬರೀ ನಾನು ಯಾವ ರೀತಿ ಡಿಸೈನ್ನ ಕಟ್ ಮಾಡಿಕೊಂಡೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆಯೇ ಮಿಷಿನ್ನು ಕೂಡ ರೆಡಿ ಮಾಡಿಸ್ಕೊಂಬಂದಿದ್ದೆ. ಅದನ್ನು ಕೂಡ ನಾನು ಎಲ್ಲ ಫುಲ್ಲು ಸ್ವಲ್ಪ ತುಂಬ ದಿನದಿಂದಲೇ ಹಬ್ಬ, ಗೌರಿ ಗಣೇಶ ಹಬ್ಬ ಹಾಗೆಯೇ ಎಲ್ಲ ಕೆಲಸ ಇದ್ದಿದ್ದರಿಂದ ಮಿಷಿನ್ನ ನಾನು ರೆಡಿ ಮಾಡ್ಸೋಕ್ಕಾಗಿರಲಿಲ್ಲ. ಅದರಿಂದ ಸ್ವಲ್ಪ ಚೆನ್ನಾಗಿ ಧೂಳು ಕೂಡ ಆಗಿತ್ತು. ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮಿಷಿನ್ನೆಲ್ಲ ಸೆಟ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಸಲ ನೀಟಾಗಿ ಮಿಷಿನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಹಾಗೆಯೇ ಅದಕ್ಕೆ ಆಯಿಲ್ನ ಹಾಕಬೇಕು. ಮಿಷಿನ್ಗೆ ಯಾವಾಗಲೂ ನಾವು ಆಯಿಲ್ ಹಾಕಿ ಮಿಷಿನ್ನ ಇಟ್ಕೊಂಡು ಅಂದರೆ ತುಂಬ ದಿನ ಏನೂ ರಿಪೇರಿಗೆ ಬರಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಅಮ್ಮನ ಮನೆಗೆ ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಲೇಖನೊಂದು ಚುಮ್ಕಿದು ಡ್ರೆಸ್ನ ಹಿಡಿಯೋಕ್ಕೆ ಹೋಗ್ಬಿಟ್ಟು ಅದು ಸೂಜಿ ಅದ್ರ ಮೇಲ್ಗಡೆ ಕೂತು ನೀಡ್ಲು ಸ್ವಲ್ಪ ಹಾಳಾಗಿತ್ತು. ಅದನ್ನು ರಿಪೇರಿ ಕೊಟ್ಟು ರೆಡಿ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ಹಾಗೆಯೇ ಇವಾಗ ಸ್ಟಿಚ್ಚಿಂಗ್ ಎಲ್ಲ ಚೆನ್ನಾಗಿ ಬರುತ್ತಾ ಅಂದ್ಬಿಟ್ಟು ಟೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಆಯಿಲ್ನ ಯೂಸ್ ಮಾಡ್ತೀವಿ ಮಿಷಿನ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ವಾರದಲ್ಲಿ 2 ಸಲನಾದರೂ ಆಯಿಲ್ ಮಾಡಬೇಕು ಮಿಷಿನ್ಗೆ. ಆ ರೀತಿ ಆಯಿಲ್ ಮಾಡಿದಾಗ ಮಿಷಿನು ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರೋದಾಗಿರ್ಬೋದು, ಹಾಗೆಯೇ ನಮಗೆ ತುಣಿಯೋಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು. ಯಾವುದೇ ಪ್ರಾಬ್ಲಮ್ ಬರಲ್ಲ ಅಂತಲೇ ಹೇಳ್ಬೋದು ಮಿಷಿನಿನಿಂದ. ಹಾಗೆಯೇ ನಾನಿಲ್ಲಿ ಅವತ್ತಿಂದ ನಾನು ಮಿಷಿನ್ನ ರೆಡಿ ಮಾಡಿಸ್ಕೊಬಂದು ತಟ್ಟಿಂದ ಸ್ಟಿಚ್ಚಿಂಗ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಾನು ಟೆಸ್ಟ್ ಮಾಡಿರಲಿಲ್ಲ. ಅದರಿಂದ ಒಂದು ವೇಸ್ಟ್ ಬಟ್ಟೆನ ತೊಗೊಂಡು ಸ್ಟಿಚ್ ಮಾಡಿ ನೋಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರಿಂಕಲ್ಸ್ ಬರ್ತಾಯಿತ್ತು. ಹಾಗೆಯೇ ಅದನ್ನು ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಸಲ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ಬಂತು ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಬಟ್ಟೆನೂ ಕೂಡ ಇತ್ತು, ಅದನ್ನು ಕೂಡ ಸ್ಟಿಚ್ಚಿಂಗ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ತರಕಾರಿನೂ ಕೂಡ ಖಾಲಿಯಾಗಿತ್ತು. ಹಾಗೆಯೇ ಸಂತೆಗೂ ಕೂಡ ಹೋಗಿ ನನಗೆ 2 ಮರ ಬೇಕಿತ್ತು ಈ ಥರ. ಹಾಗೆಯೇ 2 ಮರನೂ ಬೇಕಾಗಿತ್ತು. ಪ್ಲಾಸ್ಟಿಕ್ ಮರ ಇತ್ತು, ಆದರೆ ಈ ಥರ ಮರ ಇರಲಿಲ್ಲ. ಅದರಿಂದ 2 ಮರನೂ ಕೂಡ ತೊಗೊಂಬಂದೆ. ಹಾಗೆಯೇ ಮನೆಗೆ ಬೇಕಾದಂಥ ತರಕಾರಿ ಎಲ್ಲ ತೊಗೊಂಬಂದೆ. ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿಟ್ಕೊತಾ ಇದ್ದೀನಿ. ನಾನು ಯಾವುದೇ ತರಕಾರಿನ ಫ್ರಿಜ್ಗೆ ಇಡಬೇಕಾದ್ರೆ ನಾನು ತೊಳೆದು ಇಡಲ್ಲ. ನಾನು ಯಾವಾಗ ಅಡುಗೆ ಯೂಸ್ ಮಾಡ್ತೀನಿ ತರಕಾರಿಗಳ್ನ ಆ ಟೈಮಲ್ಲಿ ತೊಳೆದು ಯೂಸ್ ಮಾಡ್ಕೊತೀನಿ. ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಬೀನ್ಸು, ಹಸಿ ಅವರೆಕಾಯಿನೂ ಕೂಡ ತೊಗೊಂಬಂದಿದ್ದೆ. 100 ರೂಪಾಯಿಗೆ 2 kg ಅಂದ್ಬಿಟ್ಟು ಅಷ್ಟೊಂದು ಬಲ್ತಿರ್ನಿಲ್ಲ. ಹಾಗೆಯೇ ಒಂದೊಂದು ಚೊಟ್ಟು ಕೂಡ ಇತ್ತು, ಆದರೂ ಕೂಡ ತೊಗೊಂಬಂದಿದ್ದೆ. ಎಲ್ಲ ತರಕಾರಿನೂ ಕೂಡ ಈ ರೀತಿ ಎತ್ತಿಟ್ಕೊಂಡು ಫ್ರಿಜ್ ಒಳಗಡೆ ಸ್ಟೋರ್ ಮಾಡ್ಕೊತೀನಿ. ಎಲ್ಲದೂ ಕೂಡ ಬೇರೆ ಬೇರೆ ಸಪ್ರೇಟಾಗಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಸಂಜೆ ಬ್ಲಾಗು. ನಾನು ಸಂತೆಗೆಲ್ಲ ಹೋಗಿ ಬಂದಾದಮೇಲೆ ಸಂಜೆ ಶೂಟ್ ಮಾಡ್ಕೊಂಡಂಥ ಬ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆಯೇ ಎಲ್ಲ ತರಕಾರಿನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಅಡುಗೆನೂ ಕೂಡ ಮಾಡಬೇಕು. ತರಕಾರಿ ಸಾಂಬಾರು ಮಾಡಿದ್ದೀನಿ, ರೈಸ್ಗೂ ಕೂಡ ಇಡ್ತೀನಿ. ಹಾಗೆಯೇ ಇದು ಅವತ್ತಿನ ನೆಕ್ಸ್ಟ್ ಡೇ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆಯೇ ಅದಾದಮೇಲೂ ಕೂಡ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಾವು ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಇವತ್ತು ಈ ಸಲ ತೋಟಕ್ಕೆ ಬಾಳೆ ಹಾಕೋಣ ಅಂದ್ಬಿಟ್ಟು ಗುಂಡಿ ತೆಗ್ಸಿದ್ದೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಸುಮಾರು ಒಂದು 700 ಗುಣಿಯಷ್ಟು ಹಿಡಿಸುತ್ತಂತೆ ಇದಕ್ಕೆ ಬಾಳೆ ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಗುಂಡಿಗೆಲ್ಲ ನೀರು ತುಂಬಾಕಿ ಚೆನ್ನಾಗಿ ಅದನ್ನು ನೆನೆಸ್ಬೇಕು. ಅದರಿಂದ ನೀರನ್ನು ಕೂಡ ಹಾಗೆಯೇ ಎಲ್ಲದಕ್ಕೂ ಕೂಡ ನೀರನ್ನ ಬಿಟ್ಟು ನೆನೆಸ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಗುಂಡಿಗೂ ಕೂಡ ಇದೇ ರೀತಿಯಾಗಿ ನೀರನ್ನ ತುಂಬಾಕಬೇಕು ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪಕ್ಕೆ ತುಂಬಿಸಿದ್ದೀವಿ. ಇನ್ನೂ ಕೂಡ ಟೈಮಿಂಗ್ಸ್ಗೆ ಕರೆಂಟು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಎಷ್ಟಾಗುತ್ತೆ ಅಷ್ಟನ್ನ ಒಂದು 2-3 ದಿನದಲ್ಲಿ ಕಂಪ್ಲೀಟಾಗಿ ತುಂಬಿಸ್ಬೋದು ಅಂತಲೇ ಹೇಳ್ಬೋದು. ಗುಂಡಿಗೆಲ್ಲ ನೀರನ್ನ ತುಂಬಿಸ್ಕೊತಾ ಇದ್ದೀವಿ. ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ನಾವು ಫಸ್ಟ್ ಟೈಮು ಬಾಳೆನ ನೆಡ್ತಾ ಇರೋದು ಅಂತಲೇ ಹೇಳ್ಬೋದು. ನೋಡೋಣ ನೆಕ್ಸ್ಟು ನಿಮ್ಮ ಜೊತೆ ನಾವು ಬಾಳೆ ನೆಡಬೇಕಾರಲ್ಲಾದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಳೆ ನೆಡೋದಾಗಿರ್ಬೋದು, ಅದಕ್ಕೆ ಏನೆಲ್ಲ ಗೊಬ್ಬರ ಎಲ್ಲ ಹಾಕ್ತೀವಿ ಅಂದ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆಯೇ ಈ ನನ್ನ ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು
ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ